ಕಪಿಲಾ ನದಿಯ ದಡದಲ್ಲಿ ನಿಂತ ಆ ಕ್ಷಣ ನಾನು ಕೇವಲ ಒಂದು ಪಯಣಿಗನಾಗಿರಲಿಲ್ಲ. ನನ್ನೊಳಗೆ ಸಾವಿರ ಪ್ರಶ್ನೆಗಳಿದ್ದವು, ಸಾವಿರ ಕನಸುಗಳಿದ್ದವು, ಉತ್ತರ ಸಿಗದ ಅನೇಕ ಮೌನಗಳಿದ್ದವು. ನದಿಯು ತನ್ನದೇ ಭಾಷೆಯಲ್ಲಿ ಹರಿಯುತ್ತಿತ್ತು. ಅವಳಿಗೆ ಗುರಿಯಿತ್ತು, ಆದರೆ ಆತುರವಿರಲಿಲ್ಲ. ಅವಳಿಗೆ ವೇಗವಿತ್ತು, ಆದರೆ ಅಹಂಕಾರವಿರಲಿಲ್ಲ. ಅವಳು ಹರಿಯುತ್ತಲೇ ಬದುಕನ್ನು ಕಲಿಸುತ್ತಿದ್ದಳು. ನಾನು ನಿಧಾನವಾಗಿ ನೀರನ್ನು ಮುಟ್ಟಿದೆ. ಆ ಕ್ಷಣ ಕಪಿಲೆ ನನ್ನ ಕೈಯನ್ನು ಅಲ್ಲಿ ನನ್ನ ಮನಸ್ಸನ್ನು ಸ್ಪರ್ಶಿಸಿದಳು. ನೀರಿನಲ್ಲಿ ನನ್ನ ಪ್ರತಿಬಿಂಬವನ್ನು ನೋಡುತ್ತಿದ್ದೆ, ಆದರೆ ಅದರಿಂದ ನನ್ನ ಮುಖವೆಲ್ಲ ನನ್ನ ಬದುಕಿನ ಅನೇಕ ನೆನಪುಗಳು, ಸೋಲುಗಳು, ಗೆಲುವುಗಳು, ಮರೆತು ಹೋದ ಕನಸುಗಳು. ನೀನು ನನ್ನಂತೆ ಹರಿಯಲು ಕಲಿ ಎಂದು ಕಪಿಲೆ ಹೇಳಿದಂತೆ ಅನಿಸಿತು. ನಾನು ಅವಳೊಳಗೆ ಇಳಿದೆ. ತಣ್ಣನೆಯ ನೀರು ನನ್ನ ದೇಹವನ್ನು ಮಾತ್ರವಲ್ಲ, ನನ್ನ ಮನಸ್ಸಿನ ಭಾರವನ್ನು ತನ್ನೊಳಗೆ ಸೇರಿಸಿಕೊಂಡಿತು. ಆ ಆಲೋಚನೆಗಳು ನೀರಿನ ಹನಿಗಳಾಗಿ ಕರಗಿ ಅವಳ ಅಲೆಗಳ ಜೊತೆ ಹರಿಯತೊಡಗಿದವು. ಓಂ ಶ್ರೀ ರವಿರಾಮೇಶ್ವರಾಯ ನಮಃ. 2500 ವರ್ಷಗಳ ಗತವೈಭವದ ರವಿರಾಮೇಶ್ವರ ದೇವಾಲಯ ಕಪಿಲಾ ನದಿ ತೀರದಲ್ಲಿದೆ. ಈ ಕಪಿಲಾ ನದಿ ತೀರವನ್ನೇ ಒಂದು ಮಾಧ್ಯಮವಾಗಿ ಇಟ್ಕೊಂಡು ಕೆಲಸ ಮಾಡಿದವರು ಎಲ್ಲೂ ಇಲ್ಲ. ಉದ್ಬುರ್ ಅಂದರೆ ಮಿಸ್ಟರ್ ಉದ್ಬುರ್ ನಾರಾಯಣ್ ಅಂತ ಅವರ ಹೆಸರು. ಅವರು ಇಲ್ಲಿ ಪ್ರಾರಂಭ ಮಾಡಿದ್ದೇ ಈ ದೇವಸ್ಥಾನದಿಂದ. ಕಪಿಲಾ ನದಿ ಯಾವ್ಯಾವ ಹಳ್ಳಿಯಲ್ಲಿ ಹೋಗ್ತದೆ, ಎಲ್ಲಿ ಎಲ್ಲಿ ಯಾತ್ರಾ ಸ್ಥಳಗಳನ್ನು ಸಂದರ್ಶನ ಮಾಡುತ್ತೆ ಅನ್ನೋದನ್ನೆಲ್ಲ ಸೆರೆ ಹಿಡಿದು ಬಹಳ ಚೆನ್ನಾಗಿ ಅವರು ಎಪಿಸೋಡ್ ಮಾಡಿದ್ದಾರೆ. ಇಂಥ ಎಪಿಸೋಡ್ ನೋಡಲಿಕ್ಕೆ ಭಾಳ ಸಂತೋಷ. ಆ ಕಪಿಲ ಮಹರ್ಷಿಯ ತೀರ್ಥವನ್ನು ಕಪಿಲಾ ನದಿಯಾಗಿ ಎಲ್ಲೆಲ್ಲಿ ಹೋಗಿದೆ ಅದನ್ನು ಅವರು ಸಂಶೋಧನೆ ಮಾಡಿದ್ದಾರೆ. ಅದು ಭಾಳ ಹುಡುಗಾಟದ ಮಾತಲ್ಲ. ಅಲ್ಲಲ್ಲಿಗೆ ಹೋಗಿ ಚಿತ್ರೀಕರಣ ಮಾಡಿ ಅದನ್ನೆಲ್ಲ ಅವರು ರೆಕಾರ್ಡಿಂಗ್ ಮಾಡಿದ್ದಾರೆ. ಅವರು ಮತ್ತೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ನನ್ನನ್ನು ಮಾತನಾಡಿಸ್ಬೇಕು ಅಂತ ಬಂದರು. ಈ ದಿನ ವಿಶೇಷವಾಗಿ ಚಂದ್ರಗ್ರಹಣ ಹಾಗೂ ನಕ್ಷತ್ರ ದೋಷ ಶಾಂತಿ ಇದ್ದಂಥ ಪೂಜಾ ದಿನ ಇವತ್ತು. ಆದ್ದರಿಂದ ಪೌರ್ಣಮಿಯ ಪ್ರಯುಕ್ತ ಒಂದು ಶಾಂತಿ ಹೋಮನೂ ಸಹ ನಡೀತು. ಮತ್ತೆ ಕಪಿಲಾ ನದಿ ಬರ್ತಾ ಇದ್ದಾಳೆ. ಪ್ರವಾಹ ಎಲ್ಲ ಡ್ಯಾಮ್ ಎಲ್ಲ ಖಾಲಿಯಾಗಿತ್ತು, ಮತ್ತೆ ತುಂಬ್ತಾ ಇದ್ದಾಳೆ. ಯಾವ ವರ್ಷವೂ ಖಾಲಿ ಇಲ್ಲ. ಈ ಡ್ಯಾಮ್ ಖಂಡಿತ ತುಂಬುತ್ತೆ. ಇದು ಈ ತಿಂಗಳ ಕೊನೆಯ ವಾರ ತಪ್ಪು ಆಗಸ್ಟ್ ಮೊದಲನೇ ವಾರದಲ್ಲಿ ತುಂಬುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್ವ ಜೀವಿನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕಪಿಲೆಯಲ್ಲಿ ನಾನು ಸಹ ನೀರಾಗಿ ಅವಳ ಜೊತೆ ಸೇರಿ ದಾರಿಯುದ್ದಕ್ಕೂ ಹರಿಯುತ್ತಾ ಜನರಿಗೆ ಸಹಾಯ ಮಾಡುತ್ತಾ ಸ್ವತಂತ್ರ ಜೀವನ ನಡೆಸುವುದನ್ನು ಕಪಿಲೆಯಿಂದಲೇ ಕಲಿತಿದ್ದೇನೆ.